ಈಗಾಗಲೇ ನರೇಂದ್ರ ಮೋದಿ ಅವರು ಕಾರ್ಯಕ್ರಮದ ಉದ್ಘಾಟನಾ ಸ್ಥಳಕ್ಕೂ ಹೋದ್ರು. ಅಲ್ಲಿ ಕಾರ್ಯಕ್ರಮ ಕೂಡ ಶುರುವಾಗಿದೆ. ನೇರವಾಗಿ ಬೆಂಗಳೂರಿನ HOLಗೆ ಬಂದಂತಹ ನರೇಂದ್ರ ಮೋದಿ ಅವರು ಸೀದಾ ಚಿಕ್ಕಬಳ್ಳಾಪುರಕ್ಕೆ ಹೋದ್ರು. ಚಿಕ್ಕಬಳ್ಳಾಪುರಕ್ಕೆ ಹೋದಂತಹ ಸಂದರ್ಭದಲ್ಲಿ ನೇರವಾಗಿ ಅವರು ಭಾರತ ರತ್ನ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಸ್ಮಾರಕಕ್ಕೆ ಮೊದಲನೇದಾಗಿ ಭೇಟಿ ಕೊಟ್ಟರು. ಅಲ್ಲಿ ಹೋಗಿ ನಮನವನ್ನ ಸಲ್ಲಿಸಿ ಪುಷ್ಪಾರ್ಚನೆಯನ್ನ ಮಾಡಿ ಅದಾದ ಮೇಲೆ ಸ್ಮಾರಕದಿಂದ ನೇರವಾಗಿ ಅವರ ಮನೆಯ ಮ್ಯೂಸಿಯಂ ಅಂದ್ರೆ ವಿಶ್ವೇಶ್ವರಯ್ಯನವರ ಮನೆಯ ಮ್ಯೂಸಿಯಂಗೆ ಅವರು ಭೇಟಿಯನ್ನ ಕೊಟ್ಟರು. ಅಲ್ಲಿ ಕೆಲವೊಂದಿಷ್ಟು ಹೊತ್ತು ಕಾಲ ಇದ್ದು ಅಲ್ಲಿ ಕೆಲವೊಂದಿಷ್ಟು ಅಲ್ಲಿ ಮ್ಯೂಸಿಯಂನಲ್ಲಿ ಎಲ್ಲ ವೀಕ್ಷಣೆಯನ್ನ ಮಾಡಿ ಅದಾದ ನಂತರ ನೇರವಾಗಿ ಇವತ್ತೇನು ಆಸ್ಪತ್ರೆ ಲೋಕಾರ್ಪಣೆಗೊಳ್ತಾ ಇದೆ ಆ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ಟ್ರಸ್ಟ್ನ ವತಿಯಿಂದ ಕೂಡ ಸನ್ಮಾನವನ್ನು ಕೂಡ ಮಾಡಿದಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸಿದ್ರಿ. ನರೇಂದ್ರ ಮೋದಿ ಅವರು ಸೀದಾ ವೇದಿಕೆಯ ಮೇಲೆ ಆಸೀನರಾದಂತಹ ಸಂದರ್ಭದಲ್ಲಿ ಅವರಿಗೆ ಸನ್ಮಾನವನ್ನ ಕೂಡ ಆಸ್ಪತ್ರೆ ಕಡೆಯಿಂದ ಅಥವಾ ಅವರ ಆಶ್ರಮದ ಕಡೆಯಿಂದ ಮೊದಲನೇದಾಗಿ ನಡೆಸಲಾಯಿತು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮದಿಂದ ನರೇಂದ್ರ ಮೋದಿ ಅವರು ಮುಗಿಸಿಕೊಂಡು ಹೊರಲಿಕ್ಕಿದ್ದಾರೆ. ಯಾಕಂದ್ರೆ ಅವರಿಗೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಇದೆ. ಇವತ್ತಿನ ಈ ಕಾರ್ಯಕ್ರಮದ ಬಹಳ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಉಚಿತವಾಗಿ ಅಲ್ಲಿ ಟ್ರೀಟ್ಮೆಂಟ್ ನ ಸೌಲಭ್ಯ ಇನ್ಮೇಲೆ ಸಿಗುತ್ತೆ. ಯಾಕಂದ್ರೆ 360 ಹಾಸಿಗೆ ಸಾಮರ್ಥ್ಯದ ಸುಸಜ್ಜಿತ ಆಸ್ಪತ್ರೆ. ಅಷ್ಟು ಮಾತ್ರ ಅಲ್ಲ, ವರ್ಷಕ್ಕೆ 100 ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಮೆಡಿಕಲ್ ಸೀಟ್ ಸಿಗುತ್ತೆ ಅನ್ನೋದು ನಿಜಕ್ಕೂ ರಾಜ್ಯದ ಮಟ್ಟಿಗೆ ಬಹಳ ದೊಡ್ಡ ಮಟ್ಟದ ವಿಚಾರ. ಇದು ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯ ಸತ್ಯಸಾಯಿ ಏನ್ ಗ್ರಾಮ ಇದೆ, ಸೊ ಆ ಗ್ರಾಮದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಈ ಒಂದು ವಿಶೇಷ ಸೌಲಭ್ಯವಿರುವಂತಹ ಸಂಶೋಧನಾ ಕೇಂದ್ರ ಜೊತೆಗೆ ಆಸ್ಪತ್ರೆ. ಸೊ ಅಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬೇರೆ ಕಡೆ ಹೋಗಿ ಅಲ್ಲಿ ಮೆಡಿಕಲ್ ಕಾಲೇಜನ್ನ ಹೋಗಿ ಸೇರ್ಕೊಂಡು ಅವರು ಎಜುಕೇಶನ್ ಕಂಪ್ಲೀಟ್ ಮಾಡೋದು ಬಹಳನೇ ಕಷ್ಟ ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷದಲ್ಲಿ 100 ವಿದ್ಯಾರ್ಥಿಗಳಿಗೆ ಅಲ್ಲಿ ಉಚಿತವಾಗಿ MBBS ಸೀಟನ್ನ ಕೊಡ್ತಾರೆ. ಅದಾದ ಮೇಲೆ ಅಂದ್ರೆ ಅವರಿಗೂ ಕೂಡ ಕೆಲವೊಂದಿಷ್ಟು ರೂಲ್ಸ್ ಇರುತ್ತೆ. ಅಂದ್ರೆ ಅಲ್ಲಿ MBBS ಕಂಪ್ಲೀಟ್ ಆದ್ಮೇಲೆ 5 ವರ್ಷಗಳ ಕಾಲ ಅದೇ ಆಸ್ಪತ್ರೆಯಲ್ಲಿ ಅವರು ಸೇವೆಯನ್ನ ಕೂಡ ಸಲ್ಲಿಸಬೇಕು ಅನ್ನೋ ಕೆಲವೊಂದಿಷ್ಟು ವಿಚಾರಗಳಿದೆ. ಸೊ ಅದೇನೇ ಆದ್ರೂ ಕೂಡ ವಿದ್ಯಾರ್ಥಿಗಳಿಗೆ 100 ಜನಕ್ಕೆ ಉಚಿತವಾಗಿ ಮೆಡಿಕಲ್ ಸೀಟ್ ಕೊಡೋದಿದೆಯಲ್ಲ, ನಿಜಕ್ಕೂ ಬಹಳ ದೊಡ್ಡ ವಿಚಾರ ಇದು. ನರೇಂದ್ರ ಮೋದಿ ಅವರು ಇಂತಹ ಕಾರ್ಯಕ್ರಮದ ಉದ್ಘಾಟನೆಗೆ ಅಂತ ಹೇಳಿ ಆಗಮಿಸಿದ್ರು. ಅವರಿಗೆ ಹೋದ ಕೂಡಲೇ ಆಶ್ರಮದ ಕಡೆಯಿಂದ ಅಥವಾ ಟ್ರಸ್ಟ್ನ ಕಡೆಯಿಂದ ಮಧುಸೂದನ್ ಸಾಯಿ ಅವರು ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಸನ್ಮಾನವನ್ನು ಕೂಡ ಮಾಡಿದ್ರು. ಅದಾದ ಮೇಲೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಕಾರ್ಯಕ್ರಮದಿಂದ ನರೇಂದ್ರ ಮೋದಿ ಅವರು ಕೂಡ ಹೊರಲಿಕ್ಕಿದ್ದಾರೆ. ಇದು ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿಯೇ ಸತ್ಯಸಾಯಿ ಗ್ರಾಮದಲ್ಲಿರುವಂತಹ ನೂತನ ಮೆಡಿಕಲ್ ಕಾಲೇಜು ಇದು. ಸೊ ಇದು ಕೇವಲ ಮೆಡಿಕಲ್ ಕಾಲೇಜು ಮಾತ್ರ ಅಲ್ಲ, ವೈದ್ಯಕೀಯ ವಿಜ್ಞಾನ ಹಾಗೆ ಸಂಶೋಧನಾ ಸಂಸ್ಥೆ ಕೂಡ ಹೌದು ಇದು. ಸೊ ಇವತ್ತು ಲೋಕಾರ್ಪಣೆಗೊಳಿಸಲಿಕ್ಕೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಇವತ್ತು ರಾಜ್ಯಕ್ಕೆ ಆಗಮಿಸಿರೋದು. ಸೊ ಕಂಪ್ಲೀಟ್ ಆಗಿ ಮೆಡಿಕಲ್ ಸೀಟು ವಿದ್ಯಾರ್ಥಿಗಳಿಗೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 100 ಜನ ವಿದ್ಯಾರ್ಥಿಗಳಿಗೆ ಅವರ ಕನಸನ್ನು ಫುಲ್ಫಿಲ್ ಮಾಡುವಂತಹ ಒಂದು ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮದ ಯೋಜನೆ ಇದು. ಸೊ 100 ಜನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ MBBS ಸೀಟ್ ಸಿಗುತ್ತೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ತಾ ಇರೋದು. ಸೊ ಅಲ್ಲಿ MBBS ಕಂಪ್ಲೀಟ್ ಆದ ಮೇಲೆ 5 ವರ್ಷಗಳ ಕಾಲ ಅವರು ಅಲ್ಲೇ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಒಂದು ವಿಚಾರಗಳು ಕೂಡ ಇದೆ. ಸೊ ಈ ಮೆಡಿಕಲ್ ಕಾಲೇಜಿಗೆ ಹೊಂದಿಕೊಂಡಂತೆ ಈಗಾಗಲೇ ಆಸ್ಪತ್ರೆ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಆ ಭಾಗದ ಜನರಿಗೆ ಕಂಪ್ಲೀಟ್ ಆಗಿ ಉಚಿತ ಟ್ರೀಟ್ಮೆಂಟ್ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ಆಸ್ಪತ್ರೆ ಲೋಕಾರ್ಪಣೆಗೊಳ್ತಾ ಇದೆ. ಅಲ್ಲಿರುವಂತಹ ರೋಗಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ವೈದ್ಯಕೀಯ ಸೇವೆ ನಡೆಯುತ್ತೆ. ಬರೋಬ್ಬರಿ 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಮೆಡಿಕಲ್ ಕಾಲೇಜಿನ ಕಟ್ಟಡದ ಉದ್ಘಾಟನೆ ಅಥವಾ ಲೋಕಾರ್ಪಣೆ ಇವತ್ತು ನರೇಂದ್ರ ಮೋದಿ ಅವರ ಕಡೆಯಿಂದ ಆಗ್ತಾ ಇರೋದು. ಇನ್ನು ಮಧುಸೂದನ್ ಸಾಯಿ ಅವರು ವೈದ್ಯಕೀಯ ವಿಜ್ಞಾನ ಮತ್ತೆ ಸಂಶೋಧನಾ ಸಂಸ್ಥೆಯ ಪರವಾಗಿ ನರೇಂದ್ರ ಮೋದಿ ಅವರಿಗೆ ಮೊದಲನೇದಾಗಿ ವೇದಿಕೆಯ ಮೇಲೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡಿದ್ರು. ಇದಾದ ಮೇಲೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನರೇಂದ್ರ ಮೋದಿ ಅವರು ನಿರ್ಗಮಿಸ್ತಾರೆ. ಅಲ್ಲೆಲ್ಲ ಕೂಡ ಅಲ್ಲಿಂದ ಆ ಕಾರ್ಯಕ್ರಮದ ಉದ್ಘಾಟನೆ ಆದ ಕೂಡಲೇ ಇಮಿಡಿಯೇಟ್ ಆಗಿ ಹೊರಡ್ತಾರೆ ಅವರು. ಅಲ್ಲಿಂದ ಸೀದಾ ಬೆಂಗಳೂರಿಗೆ ಅವರು ವಾಪಸ್ ಆಗ್ತಾರೆ ಅನ್ನೋದೊಂದು ವಿಚಾರಗಳಿದೆ. ಸಾಯಿ ಆಸ್ಪತ್ರೆಯ ವಿಶೇಷತೆಗಳು ಏನು ಅನ್ನೋದನ್ನ ಕೂಡ ನಾವು ನಿಮಗೆ ಕೆಳಗಡೆ ತೋರಿಸ್ತಾ ಹೋಗ್ತಾ ಇದೀವಿ. ಅದನ್ನ ಕೂಡ ತಾವು ಗಮನಿಸಬಹುದು. ಪ್ರಮುಖವಾಗಿ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ವೈದ್ಯಕೀಯ ವಿಜ್ಞಾನ ಹಾಗೆ ಸಂಶೋಧನಾ ಸಂಸ್ಥೆಯ ಜೊತೆಗೆ ಉಚಿತವಾಗಿ ಸಾರ್ವಜನಿಕರಿಗೆ ಟ್ರೀಟ್ಮೆಂಟ್ ಸಿಗಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ, ಜನಸಾಮಾನ್ಯರ ಹಿತದೃಷ್ಟಿಯಿಂದ ಅಲ್ಲಿ ಲೋಕಾರ್ಪಣೆಯಾಗ್ತಾ ಇರುವಂತಹ ಆಸ್ಪತ್ರೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಪ್ರತಿ ವರ್ಷ 100 ವಿದ್ಯಾರ್ಥಿಗಳಿಗೆ MBBS ಸೀಟ್ ಸಿಗುತ್ತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ. ಸೊ ಅದು ನಮ್ಮ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಈ ಒಂದು ಲೋಕಾರ್ಪಣೆ ಇದೆಯಲ್ಲ, ಬಹಳ ಖುಷಿ ಕೊಡುವಂತಹ ವಿಚಾರ ರಾಜ್ಯದ ಮಟ್ಟಿಗೆ. ಹಾಗಾಗಿ ಸಂಪೂರ್ಣವಾಗಿ ಆ ಭಾಗದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಮ್ಮ ರಾಜ್ಯದಲ್ಲಿ ಲೋಕಾರ್ಪಣೆ ಆಗ್ತಾ ಇರುವಂತಹ ಒಂದು ಒಳ್ಳೆಯ ಫೆಸಿಲಿಟಿ, ವೈದ್ಯಕೀಯ ಸೀಟ್ ಸಿಗೋದೇ ಬಹಳ ದೊಡ್ಡ ಮಟ್ಟದ ದುಸ್ತರ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಗೊತ್ತು. ಸೊ MBBS ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಆಸೆ ಇದ್ರೂ ಕೂಡ ಆ ಸೀಟ್ಗೆ ಅಥವಾ ಡೊನೇಷನ್ ಫೀಸನ್ನು ಕೇಳಿಯೇ ಎಷ್ಟೊಂದು ಜನ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ಎಷ್ಟೊಂದು ಜನ ಚೆನ್ನಾಗಿ ಓದುವಂತಹ ವಿದ್ಯಾರ್ಥಿಗಳು
ನೂರಾರು ಕನಸುಗಳನ್ನ ಕಟ್ಕೊಂಡು ನಾವು ಜನರಿಗೆ ಉಚಿತವಾಗಿ ನಾವು ಸೇವೆಯನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡಂತಹ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅದು ಆಗ್ತಾ ಇರಲಿಲ್ಲ. ಬಟ್ ಅಂತಹ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಈ ಸಾಯಿ ಆಸ್ಪತ್ರೆ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಸಾರ್ವಜನಿಕರಿಗೆ ಒಂದು ಕಡೆ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ, ಮತ್ತೊಂದು ಕಡೆ ವರ್ಷಕ್ಕೆ 100 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಮೆಡಿಕಲ್ ಸೀಟ್ ಸಿಗತ್ತಲ್ಲ, ಅದು ಬಹಳ ಖುಷಿಯ ವಿಚಾರ. ಸೊ ವೈದ್ಯಕೀಯ ವಿಜ್ಞಾನ ಹಾಗೆ ಸಂಶೋಧನಾ ಸಂಸ್ಥೆ 24 ಲ್ಯಾಬ್ಗಳನ್ನು ಒಳಗೊಂಡಿದ್ದಂತೆ ಈ ಒಂದು ಇನ್ಸ್ಟಿಟ್ಯೂಟ್, ಜೊತೆಗೆ 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಆಸ್ಪತ್ರೆ ಇದು. ಸಂಶೋಧನಾ ಸಂಸ್ಥೆ ಕೂಡ ಹೌದು. ವಿದ್ಯಾರ್ಥಿಗಳು ಅಲ್ಲೇ ಸಂಶೋಧನೆಗೂ ಕೂಡ ಮುಂದಾಗಬಹುದು. ಅವರಿಗೆಲ್ರಿಗೂ ಕೂಡ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಈ ಸಾಯಿ ಆಸ್ಪತ್ರೆ ಅಥವಾ ಈ ಒಂದು ಟ್ರಸ್ಟ್ನ ಕಡೆಯಿಂದ ಈ ಒಂದು ವಿಶೇಷವಾದಂತಹ ಆಸ್ಪತ್ರೆ ಲೋಕಾರ್ಪಣೆಗೊಳ್ತಾ ಇದೆ, ವಿಜ್ಞಾನ ಸಂಸ್ಥೆ ಲೋಕಾರ್ಪಣೆಗೊಳ್ತಾ ಇದೆ. ಆ ಲೋಕಾರ್ಪಣೆಯನ್ನ ನಡೆಸ್ಕೊಡ್ಲಿಕ್ಕೆ ಅಂತ ಹೇಳಿ ಇವತ್ತು ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಅವರಿಗೆ ಬಂದ ಕೂಡಲೇ ಅವರು ನರೇಂದ್ರ ಮೋದಿ ಅವರು ಸೀದಾ ಭಾರತ ರತ್ನ ವಿಶ್ವೇಶ್ವರಯ್ಯನವರ ಸ್ಮಾರಕಕ್ಕೆ ಭೇಟಿ ಕೊಟ್ಟರು. ಭೇಟಿ ಕೊಟ್ಟ ನಂತರ ಮ್ಯೂಸಿಯಂಗೆ ಭೇಟಿ ಕೊಟ್ಟರು. ಅದಾದ ಮೇಲೆ ಕಾರ್ಯಕ್ರಮಕ್ಕೆ ಅವರು ಹೋದ್ರು. ಕಾರ್ಯಕ್ರಮದಲ್ಲಿ ಸನ್ಮಾನ ಕೂಡ ಅವರಿಗೆ ಮಾಡಲಾಯಿತು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಕಾರ್ಯಕ್ರಮದಿಂದ ಅವರು ಕೂಡ ನಿರ್ಗಮಿಸ್ತಾರೆ. ಸೊ ಬೇರೆ ಬೇರೆ ಪ್ಲಾನ್ಗಳಿದೆ. ಅವರು ಬೆಂಗಳೂರಿಗೆ ಬರ್ತಾರೆ. ಯಾಕಂದ್ರೆ ಬೆಂಗಳೂರಿನಲ್ಲೂ ಕೂಡ ಮೆಟ್ರೋ ಉದ್ಘಾಟನೆ ಕೂಡ ಇದೆ. ಸೊ ಅಲ್ಲಿ ಬೆಂಗಳೂರಿನ ಮಟ್ಟಿಗೆ ಅದು ಕೂಡ ದೊಡ್ಡ ವಿಚಾರ. ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯದ ಜನರಿಗೆ ಖುಷಿ ಕೊಡುವಂತಹ ವಿಚಾರ, ಅದರಲ್ಲೂ ಎಸ್ಪೆಷಲಿ ಮೆಡಿಕಲ್ ಮಾಡಬೇಕು, ನಾನು ಓದಬೇಕು ಅಂತ ಯಾರೆಲ್ಲ ವಿದ್ಯಾರ್ಥಿಗಳು ಅಂದ್ಕೊಂಡಿರ್ತಾರೋ ಅಂಥವರಿಗೆ ಪ್ರಮುಖವಾಗಿ ಖುಷಿ ವಿಚಾರ ಇದು. ನೂರಾರು ಕನಸುಗಳನ್ನು ಕಟ್ಕೊಂಡಂಥವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಟ್ರಸ್ಟ್ನ ಕಡೆಯಿಂದ ಆಗ್ತಾ ಇರುವಂತಹ ಒಂದು ವಿಶೇಷ ಕಾರ್ಯಕ್ರಮದ ಲೋಕಾರ್ಪಣೆ ಕಾರ್ಯಕ್ರಮ ಇದು. 360 ಹಾಸಿಗೆ ಸಾಮರ್ಥ್ಯದ ಸುಸಜ್ಜಿತ ಆಸ್ಪತ್ರೆ, ಜೊತೆಗೆ 30 ಬೆಡ್ಗಳಿರುವಂತಹ ಎಮರ್ಜೆನ್ಸಿ ಆಸ್ಪತ್ರೆ, ಸಾಕಷ್ಟು ವಿಶೇಷತೆಗಳಿದೆ. ಸೊ ಈ ಒಂದು ವಿಶೇಷ ವ್ಯವಸ್ಥೆಯಿಂದ ಲೋಕಾರ್ಪಣೆಗೊಳ್ತಾ ಇರುವಂತಹ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸಿರೋದು.